ಈಗ ಮೌಲ್ಯ ಹಾಸ್ಪಿಟ್ಲ್ ಒಳಗಡೆ ಹೋಗಿದ್ದಾಳೆ. ಡಾಕ್ಟ್ರು ಹೇಳಿದರು ಟ್ರಾವೆಲ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಮಂತ್ರಾಲಯ ಟ್ರಿಪ್ದು ಅದು ಪ್ರೀ ಪ್ಲ್ಯಾನ್ಡು 3 months ಮುಂಚೆನೇ ಮಾಡಿದ್ದು ಕಾಂಟ್ರಾಸ್ಟ್ ಥರ ಆಗಿದೆಯಂತೆ. ಆ್ಯಂಡ್ ಸ್ಟಮಕ್ ಇನ್ಫೆಕ್ಷನ್ ಆ್ಯಂಡ್ ಇನ್ಫೆಕ್ಷನಲ್ಲಾಗಿ ಬೇಜಾರಾಗ್ತಿತ್ತು. ಏನಿವೆ ಏನು ಮಾಡೋಕ್ಕಾಗಲ್ಲ. ಅದು ಗೊತ್ತೇ ಆಗೋದಿಲ್ಲ ನಿಂಗೆ. ಡೆಲಿವರಿ ಆಗ ನೀನ್ ಗೆಸ್ಸು ಮಾಡಕ್ಕಾಗಲ್ಲ ಅಂತ ಹೇಳೋದು ಡಾಕ್ಟ್ರು. ಹೌದಾ? ಸುಮ್ನೆ ವಾಟ್ರಿಂಗ್ ಹೊಡೆದು ಬಿಟ್ರೆ ನಿಂಗೆ ಅದು ವಾಟರ್ ಆಗಿದೆ ಅಂತಾನೂ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತೀರಾ? ಅವಳನ್ನ ಇಟ್ಕೊಂಡು ಏನೇನೋ ಕನಸು ಕಾಣ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಿನಗೆ ಯಾವತ್ತಾದರೂ ಸಣ್ಣ ಸಣ್ಣ ವಿಷಯಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದೆಯಾ? ನನಗೆ ಈಗ ತಾನೇ ಸಿಕ್ಕಾಪಟ್ಟೆ ಇರಿಟೇಟ್ ಆಯಿತು. ಏನಂದರೆ ನಿನ್ನೆ ರಾತ್ರಿಯಿಂದ ಚಾರ್ಜ್ಗೆ ಇಟ್ಟಿದ್ದೀನಿ ಮೊಬೈಲ್, ಇದು ಪವರ್ ಬ್ಯಾಂಕ್ನ ಬೆಳಿಗ್ಗೆ ಇಡಬೇಕು ಅಂತ. ಆದರೆ ಸ್ವಿಚ್ ಆನ್ ಮಾಡಿಲ್ಲ. ಈಶಾ ಬಾ, ಹೀಟ್ ಮಾ, ಹೀಟ್ ಆಯಿತಾ? ಅದು ಇರಲಿ. ಅದು ಬಿಟ್ಟು ಈಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಮೊಬೈಲ್ನ ಚಾರ್ಜ್ಗೆ ಇಟ್ಬಿಟ್ಟು ಇನ್ನೊಂದು ಚಾರ್ಜರ್ ಹಾಕ್ಕೊಂಡು ಬೇರೆ ಸ್ವಿಚ್ಗೆ ಹಾಕಿ ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ಈ ಸ್ವಿಚ್ ಆನ್ ಮಾಡಿರಲಿಲ್ಲ. ಅಲ್ಲಿ ಚಾರ್ಜ್ಗೆ ಇಟ್ಬಿಟ್ಟು ಇಲ್ಲಿ ಎಲ್ಲ ಮಾಡಿರ್ತೀವಿ, ಸ್ವಿಚ್ ಆನ್ ಮಾಡೋದೇ ಮರ್ತೋಗಿರ್ತೀವಿ. ಸಾಕೆ. ಓಕೆ, ಈಗ ಮೌಲ್ಯ ಅವರ ಅಮ್ಮನ ಮನೆಯಲ್ಲಿದ್ದಾಳೆ. ನಿನ್ನೆ ಹೇಳ್ದಂಗೆ ಈಗ ನಾನು ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮೌಲ್ಯನ ಕರ್ಕೊಂಡು ಬರ್ತೀನಿ. ಸೊ ಮನೆಯೆಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡು ನಮ್ಮ ಕೆಲಸಗಳಿಗೆ ವಾಪಸ್ ಆಗಬೇಕು. ಸೊ ಹಾಗಾಗಿ ಈ ಒಂದು ಪ್ರಿಪ್ರೇಷನ್. ಸಮಯ ಇವಾಗ 10 ಗಂಟೆ. ನನ್ನ ಕ್ಲೈಂಟ್ಸ್ ಎಲ್ಲ ಬೆನ್ನಿಂದ ಬಿದ್ದಿದ್ದಾರೆ, ಕೆಲಸ ಮುಗಿಸ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಅವ್ರದ್ದೆಲ್ಲ ಕೆಲಸ ಮುಗಿಸ್ಬೇಕು ಈಗ ನಾನು. ಸೊ ಏನಾದರೂ ಬರ್ತಿದ್ದೀನ ಇಲ್ಲ. ಯಾ ಈಶಮ್ಮ, ಬಾಯ್, ಸಿ ಯು, ಬಾಯ್, ಲವ್ ಯು. ಓಕೆ, ಹೊರಡ್ಬರ್ತೀನಿ. ನೋ ಕಮ್ಮಿ ಅತ್ತೆ ಮನೆಗೆ ಬಂದಾಯ್ತು. ನಾನು ಇವಾಗ ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದೀನಿ. ಬರ್ತಿದ್ದಂಗೆ ಒಂದು ವೆಲ್ಕಮ್ ಮಾಡ್ತಾನೆ. ಯಪ್ಪ ವೆಲ್ಕಮ್ನ. ಆಮೇಲೆ ನಾನು ಈ ಥರ ವ್ಲಾಗ್ ಮಾಡ್ತೀನಲ್ಲ, ಇದನ್ನ ನೋಡ್ಕೊಂಡು ಅವನು ವ್ಲಾಗ್ ಮಾಡ್ತಾನೆ ಗೊತ್ತಾ. ಓಕೆ, ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು, ಸುಬ್ಬಿ ಮಾಡಿದ ಉಪ್ಪಿಟ್ಟು. ಅದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಸಬ್ಸಿಗೆ 2 ಅಂದೆ. ನಮ್ಮ ಮತ್ತೆ ಡ್ರಾಯಿಂಗ್ ನೋಡ್ರಪ್ಪ, ಎಲ್ಲ ಯಂತ್ರಗಳನ್ನ. ಅಮ್ಮ ಏನು ಮಗನೆ, ತೊಳಿ ಆಯ್ತು ತಿಂಡಿ ಬಂದ್ಬಿಡ್ತೀನಿ. ಜೋಶಿ ಧೀರ ನನ್ನ ಆನವೀಶ್ವರ. ಮೌಲ್ಯಶ್ರೀ ಅವರೇ, ಏನು ಮಾಡ್ತಾ ಇದ್ದೀರಾ? ನನ್ನ ನಂದು ಮಗದಿರೋ ಥೀಮ್ ಹೆಂಗಿತ್ತು ಗೊತ್ತಾ? ಇವಾಗ ಎಲ್ಲರ ಕಡೆ ಆಗಿದೆ ಮಗದಿರೋ ಥೀಮು. ಆಯ್ತು ಈಗ ನಾನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಬೇಡ? ಆಯ್ತು, ಹೆಂಗೆ ಮಾಡ್ದ? ಹಾಂ ಅಲ್ಲ, ನೀವು ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಲ್ವಾ? ಇನ್ನೆಲ್ಲ ಕ್ಯಾಪ್ಚರ್ ಮಾಡ್ದಾ? ಇಲ್ಲಿ ತೋರಿಸು. ನಮ್ಮ ಡಾರ್ಲಿಂಗ್ ಸ್ಕೇಲ್ ತೋರಿಸ್ಬೇಕಾದಲ್ಲ ಇವನ್ನ ಆಟಗಳನ್ನೆಲ್ಲ. ಹಾಂ, ಗೊತ್ತಾಗೋಲ್ಲ. ಆನವ್, ಐ ಲವ್ ಯು. ಆನವ್, ಐ ಲವ್ ಯು.
ನನ್ನ ಸಿಂಹ ಬರುತ್ತಾ ಇದೆ. ಲಯನ್ ಹೆಂಗಮ್ಮ ಮಾಡೋದು? ಹೋಗಿ ಕೇಳಿಸ್ಕೊಂಡ್ರಾ? ಲಯನ್ ಲಯನ್ ಬಂತು, ಲಯನ್ ಭಯ ಆಗ್ತಿದೆ. ಅಪ್ಪ ಲಯನ್ ಥರನೇ ಮಾಡ್ತಾನೆ. ಲಯನ್ ಈಗ ಸಮಯ 12:05. ನಾವು ವಾಪಸ್ ಮನೆಗೆ ಹೊರಟಿದ್ದೀವಿ. ಬಿಕಾಸ್ ನಮ್ಮ ಕೆಲಸಗಳಿಗೆ ನಾವು ವಾಪಸ್ ಆಗೋದಕ್ಕೆ. ಉಪ್ಪಿಟ್ಟು ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಅದಕ್ಕೆ ನನ್ನ ಅತ್ತೆ ಮತ್ತು ನನ್ನ ಹೆಂಡತಿ ಸಾಕ್ಷಿ. ಏನೋ ನಿಂಗೆ ಐಬೇಕು ಅಲ್ಲಿ ಜಸ್ಟ್ ಬೇಕು ಬಂದು ಐಬೇಕು ಅಲ್ಬೇಕಂತ ಐಬೇಕು ಅಂತ. ಏನಿವಾಗ ತಗೊಬನ್ನಿ ಕಪ್ ಐಸ್ ಕ್ರೀಮ್, ಕೈ ತಗೊಬನ್ನಿ. ಹಿಂಗೆ ಎರಡೆರಡು ಅಲ್ಲ ಅಷ್ಟೊಂದು ತಗೋ. ಎರಡು ಅಲ್ಲಾಡಲ್ಲ ಪಾಪ. ಐ ಮೀನ್ ಕಪ್ಪಿರಲಿಲ್ಲ ಅಂತ ಫ್ಯಾಮಿಲಿ ಪ್ಯಾಕ್ ತಗೊಂಡೆ. ಸೊ ಇವಳಿಗೆ ಕೋನ್ ಓಕೆನಾ ಅಂತ ಕೇಳಿದೆ, ಬಟ್ ಕೋನ್ ತಿಂದರೆ ಮತ್ತೆ ಹೊಟ್ಟೆ ಹಾಳಾಗುತ್ತೆ. ಅವಳಿಗೇನೋ ಮತ್ತೆ ಹೊಟ್ಟೆ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಚಿನ್ನು ವೆಲ್ಕಮ್. ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಅದೇನೋ ಬರ್ದಿದ್ದಲ್ಲ, ಏನು ತೋರಿಸೋದು? 700 + 7 140 220 ಎಲ್ಲ ಅಂತ. ಓ ಸೂಪರ್, ಏನು ಆಫರಲ್ಲಿದೆ. ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರೆ ಇದೆಲ್ಲ ಡ್ಯೂಟಿ ನಮ್ಮದೇ ಆಗಿರುತ್ತೆ. ಅದ್ರ ಬಗ್ಗೆ ಒಂದು ರೀಲ್ ಮಾಡಿದ್ವಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯ್ತಲ್ವಾ? ಹಾಂ, ನಾನೇನಾದರೂ ಪ್ರತಿಗೆ ಬ್ಯಾಗ್ ನಾನು ಬ್ಯಾಗೆಲ್ಲ ಇಟ್ಕೊಳ್ಳೋಣ. ಒಳ್ಳೆ ಹುಡುಗಿ ಥರ ಅನ್ಸುತ್ತೆ. ನನ್ನ ಬ್ಯಾಗೆಲ್ಲ ಕೊಟ್ಬೇಡ ಪ್ಲೀಸ್ ಅಂತ ಹೇಳ್ತಿದ್ದೆ. ಹಾಂ, ಏನದು 6%? ಅಯ್ಯೋ ಮರಿ ಚೇಂಜ್ ಅನ್ನೋದಕ್ಕೆ ಅದೆಲ್ಲ ಒಂದು ಕಾಲ್ ಏನಾಯ್ತು, ಏನೋ ನೋವಾಯ್ತು. ಆಯ್ತಾ? ಏನ ಎಷ್ಟೊತ್ತಾಯ್ತು? 15 minutes. ಬರೀ 15 ಮಿನಿಟ್ಸ್ ಆಗುತ್ತೆ ಮಾಡ್ಕೊಡಕ್ಕೆ ನಿಂಗೆ. ನಾನು ಇಲ್ಲಿರುವಾಗ ನಾನು ಹೇಳಿದ್ದು ಥ್ಯಾಂಕ್ ಯು. ಇದನ್ನ ಕಟ್ ಮಾಡಿ ಆ ಸ್ಟೀಮರ್ಗೆ ಹಾಕೋದಷ್ಟೇ. ಮೊಟ್ಟೆನ ಇದಕ್ಕೆ ಹಾಕ್ಬಿಡಿ, ಸ್ಟವ್ಗೆ ಇದು ಕುಕ್ಕರ್ಗೆ ಹಾಕ್ಬಿಡಿ, ಸರಿನಾ? ಆಮೇಲೆ ಕುಕುಂಬರ್ ಇದು ಮಾಡ್ಕೊಳ್ಳಿ ಅಷ್ಟೇ. ಇದಿಷ್ಟು ತಿಂದರೆ ಸಾಕಾಗತ್ತಲ್ಲ. ಹೌದು, ಕರೆಕ್ಟು. ಅದಕ್ಕೆ ಮೊಸರನ್ನ ಅಲ್ವಾ? ಅದಿಲ್ದಿರುವಾಗ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಇದನ್ನ ಆ್ಯಡ್ ಮಾಡ್ಕೊಂಡ್ರೆ ಮುಗೀತು. ಇವತ್ತು ಏನಾಯ್ತು ಗೊತ್ತಾ? ನಮ್ಮ ಅಕ್ಕ ಬಾವ ನಿನ್ನೆ ಚೆನ್ನೈಗೆ ಹೋದ್ರಲ್ವಾ, ಅವರು ಇವತ್ತು ಬೆಳಿಗ್ಗೆ ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದಾರೆ, ಆಯಿತಾ? ಅದು ಹೋಗಿ ಬಂದು ಬೆಂಗಳೂರು ನಮ್ಮ ಮನೆಗೆ ಬಂದುಬಿಟ್ಟಿದೆ. ಅವರು ವೆಯ್ಟ್ ಮಾಡಿ 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 ಸಾಕಾಗ್ಬಿಟ್ಟು ಕೊನೆಗೆ ಆಮೇಲೆ ನೋಡಿದ್ರೆ ಇಲ್ಲೇ ಆಗಿದೆ. ನಾನು ಬೇರೆ ಬೆಳಿಗ್ಗೆ ರಿಸೀವ್ ಮಾಡ್ಕೊಂಡಿಲ್ಲ ಅದನ್ನು, ಅವ್ರು ಫೋನ್ ಮಾಡಿ ಮಾಡಿ ಸಾಕಾಗಿದೆ ಅಂತ ಹೇಳಿದ್ರು. ಆಮೇಲೆ ಅಕ್ಕ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಅವ್ರು ಬೆಲ್ ಮಾಡ್ತಾಯಿದ್ದಾರೆ, ಚಿನ್ನ ಮಿಸ್ಸಾಗಿ ಡೆಲಿವರಿ ಆಗಿಬಿಟ್ಟಿದೆ ನಿಮ್ಮ ಮನೇಲಿ, ಮನೆ ಸಾಮಾನು ಯೂಸ್ ಮಾಡ್ಕೊಂಡ್ರು. ನಾನು ಬೆಳಿಗ್ಗೆ ಎದ್ದು ಓಕೆ ಥ್ಯಾಂಕ್ ಯು. ಅಲ್ಲ ಕಣೆ, ಅಡುಗೆ ಅಂದರೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡಿಕೊಂಡು. ಸರಿ, ನೀನು ಯಾಕೆ ಬರೀ ಇದು ಮಾತ್ರ ತಿಂತಾ ಇದೆಯಾ? ನಿನಗೆ ಲೂಸ್ ಮೋಷನ್ ಆಗ್ತಾಯಿದೆ ಪಾಪ. ಹಂಗಂತ ಬೇರೆ ಹಂಗೆಲ್ಲ ತಿನ್ನಬಾರ್ದು. ಡಾಕ್ಟ್ರು ಬರೀ ಮೊಸರನ್ನ ತಿಂದ್ಬಿಟ್ಟು ಔಷಧಿ ತಿನ್ನಿ ಅಂದಿದ್ದಾರೆ. ಹಾಂ, ವೆಜಿಟೇಬಲ್ಸ್ ಎಲ್ಲ ತಿನ್ನಬೇಕು. ನಾನು ತಿಂತೀನಿ, ನಿಮ್ಗೆ ಗೊತ್ತು ತಾನೆ ಪಾಪ. ಎಷ್ಟು ಮಾತಾಡ್ತಿದ್ದೀರಾ ನೀವು? 3 ಪದ 4 ಪದ ತಿನ್ನು. ಪೀಕೆ ಬಾಸ್. ಓಕೆ, ರೆಡಿ ಮೇಡಮ್? ಈಗ ನಾನು ಮತ್ತೆ ಮೌಲ್ಯ ಇಲ್ಲಿ ಬಂದವಲ್ಲ, ವರ್ಕ್ ಮಾಡಬೇಕು ಅಂತ ಬಂದವಲ್ಲ, ಆದರೆ ಟಯರ್ಡಿಗೆ ಬಾಡಿ ಟಯರ್ಡ್ಗೆ ಮೌಲ್ಯ ಶ್ರೀ ಮೇಡಮ್ ಅವರು ಮಲ್ಕೊಂಡ್ಬಿಟ್ರು. ನಾನು ಸ್ವಲ್ಪ ಆಫೀಸ್ ವರ್ಕ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಜಸ್ಟ್ ನಾನು ಕಾಫಿ ಕುಡಿಬೇಕು ಅಂತ ಎಲ್ಲನೂ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಹಿಂಗಿದ್ದೀವಿ ನೋಡಿ.
ಹಾಗೆ ಇವತ್ತು ಡಾಕ್ಟ್ರಿಗೆ ಅಪಾಯಿಂಟ್ಮೆಂಟ್ ಇದೆ, 6 ಗಂಟೆ ಬರೋಕ್ಕೆ ಹೇಳಿದ್ದಾರೆ. ಮೌಲ್ಯ ಮೇಡಮ್ಗೆ ಸ್ವಲ್ಪ ಒಂಚೂರು ಅಪ್ಸೆಟ್ ಇದೆಯಲ್ಲ ಹೊಟ್ಟೆ, ಹಂಗೂ ಇದ್ರ ಜೊತೆಗೆ ಮತ್ತು ನೆಕ್ಸ್ಟ್ ಸ್ಕ್ಯಾನ್ ಯಾವಾಗ, ನೆಕ್ಸ್ಟು ಏನೇನು ಮಾಡಬೇಕು ಅಂತ ಡಾಕ್ಟ್ರು ಹೇಳ್ತಾರಲ್ವೇ, ಹೌದು. ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಇತ್ತೀಚೆಗೆ ನನ್ನ ಹೆಂಡತಿಗೆ ತುಂಬ ಈಸಿಯಾಗಿ ಆಯ್ತು ಅವಳು ಏನೇ ಅನ್ನಲಿ ಆಯಿತು ನಾನು ಕಲ್ತ್ಕೊಬಿಟ್ಟಿದ್ದೀನಿ. ಯಾಕೆ ಹೇಳಿ? ಯಾಕೆ? ನಿಮಗೆ ವಯಸ್ಸು ಆಯಿತು ಅದಕ್ಕೆ. ಆಯ್ತು ನಾನು ಕಲ್ತ್ಕೊಬಿಟ್ಟಿದ್ದೀನಿ. ನಿಮಗೆ ವಯಸ್ಸು ಆಯಿತು ಅದಕ್ಕೆ. ಕಾಫಿ ಕುಡಿದ್ವಿ, ಹಾಸ್ಪಿಟಲ್ ಲೇಟ್ ಆಗ್ತಾ ಇದೆ, ಬೇರೆ ಬಿಟ್ಬಿಟ್ಟು ಹೋಗ್ಬೇಕಾಗುತ್ತೆ ನಾನು. ಓಕೆ, ನಾನು ಟಕ್ಕಂತ ಕಾಫಿ ಕುಡ್ಕೊ ಬರ್ತೀನಿ ಅಂತ ಹೇಳೋದ್ರ ಬದಲು ಹೋಗ್ಬಿಟ್ಟು ಸಡನ್ನಾಗಿ ಕಾಫಿ ಕುಡ್ಕೊ ಬರ್ತೀನಿ. ಏನೋ ಒಂದು ಮಾಡಿಬಿಟ್ಟು ಬನ್ನಿ ಬೇಗ. ಈಗ ಮೌಲ್ಯ ಹಾಸ್ಪಿಟ್ಲ್ ಒಳಗಡೆ ಹೋಗಿದ್ದಾಳೆ, ನಾನು ಹೋಗ್ತಾ ಇದ್ದೀನಿ. ಇಂಜೆಕ್ಷನ್ ಕೊಟ್ಟರು. ಆ್ಯಕ್ಚುಲಿ ಡಾಕ್ಟ್ರು ಹೇಳಿದರು ಟ್ರಾವೆಲ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಮಂತ್ರಾಲಯ ಟ್ರಿಪ್ದು ಅದು ಪ್ರೀ ಪ್ಲ್ಯಾನ್ಡು 3 ಮಂತ್ಸ್ ಮುಂಚೆನೇ ಮಾಡಿದ್ದು, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಇವನ್ ನಾನು ನಾನು ಹೇಳಿದ್ದೆ, ಬಟ್ ಸ್ಟ್ರಾಂಗಾಗಿ ಹೇಳೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಅವರ ಎಲ್ಲ ಎಸ್ಟಿಮೇಷನಲ್ಲಿ ಹಾಕೊಂಡ್ಬಿಟ್ಟಿದ್ರಲ್ಲ. ಬಟ್ ಅದೆಲ್ಲ ಮುಗಿಸಿ ಮತ್ತೆ ಮೈಸೂರಲ್ಲಿ ಒಂದಷ್ಟೆಲ್ಲ ಆಗಿ ಅವಳಿಗೆ ಏನೋ ಕಾಂಟ್ರಾಸ್ಟ್ ಥರ ಆಗಿದೆಯಂತೆ. ಆ್ಯಂಡ್ ಸ್ಟಮಕ್ ಇನ್ಫೆಕ್ಷನ್ ಎಲ್ಲ ಆಗಿ ಡಾಕ್ಟ್ರು ಆ್ಯಕ್ಚುಲಿ ಮಂಗಳಾರತಿ ಮಾಡಿದ್ರು. ಆಗಿ ಬೇಜಾರಾಗ್ತಿತ್ತು. ಏನಿವೆ ಡಾಕ್ಟ್ರಿಗೆ ಇನ್ನೇನಂದ್ರವ ಡಾಕ್ಟ್ರ? ಅದೇ ನನಗೆ ಬೈದಾಗಲೇ ನಾನು ಅನ್ಕೊಂಡೆ, ನನಗೆ ಏನು ನಾನು ಹೇಳಿದ್ನಲ್ಲ ನಿಮಗೆ ಅಂತ. ವೈಟ್ ಡಿಸ್ಚಾರ್ಜ್ ಆಯ್ತಾ ಅಂತ ಡಾಕ್ಟ್ರೇ ಕೇಳಿದ್ರು. ಹೌದಾ? ಹೌದು ಆಯ್ತು ಅಂದೆ. ಹಾಂ, ಹಂಗಾಗಬಾರ್ದು ಅಂತ ಹೇಳಿದ್ರಾ? ಇನ್ಫೆಕ್ಷನ್ ಇದಾಗಿದೆ, ಹಾಂ ಏನು ಮಾಡೋಕ್ಕಾಗಲ್ಲ, ಹ್ಞೂ ಅದು ಗೊತ್ತೇ ಆಗೋದಿಲ್ಲ ನಿಂಗೆ, ಡೆಲಿವರಿ ಆಗ ನೀನ್ ಗೆಸ್ಸು ಮಾಡೋಕ್ಕಾಗಲ್ಲ ಅಂತ ಹೇಳೋದು ಡಾಕ್ಟ್ರು. ಹೌದಾ? ಸುಮ್ನೆ ವಾಟ್ರಿಂಗ್ ಹೊಡೆದ್ಬಿಟ್ರೆ ನಿಂಗೆ ಅದು ವಾಟರ್ ಆಗಿದೆ ಅಂತಾನೂ ಗೊತ್ತಿರಲ್ಲ, ಅವಾಗ ಏನ್ ಮಾಡ್ತೀರಾ? ಆ ಪ್ರೆಷರ್ಗೆ ಟ್ರಾವೆಲ್ ಅದು ಇದು ಸ್ಟ್ರೆಸ್ಸು ಮೊದಲೇ ಎಲ್ಲ ಮ್ಯಾಪ್ ಮಾಡ್ಕೊಂತೀರ. ಎಲ್ಲಿ ನಿಮ್ಮ ಹಸ್ಬೆಂಡ್ ಬಂದಿದ್ದಾರಾ? ಇಲ್ಲಿ ನಾನು ಮಾತಾಡ್ತೀನಿ ಅಂತ. ಅದೇ 2 ಸೆಕೆಂಡ್ ಸ್ಕ್ಯಾನ್ ಮಾಡಿದ್ದು, ಅಷ್ಟಕ್ಕೆ ಅವ್ರಿಗೆ ಗೊತ್ತಾಗೋಯ್ತಾ? ಟೆನ್ಷನ್ ಆಗೋದ್ರು ಅವರು. ನೋಡಿದಾಗಲೇ ಗೊತ್ತಾಗೋಯ್ತಲ್ಲ, ಫುಲ್ ಟೆನ್ಷನ್ ಆಗೋರು. ಹೇಳಿ ಇಲ್ಲ ಮ್ಯಾಮ್, ಅದು ಫ್ಯಾಮಿಲಿ ಅಲ್ವಾ, ಹೋಗ್ಲೇಬೇಕಾಗುತ್ತೆ ಮಾ ಇವಾಗ ಪ್ರೆಗ್ನೆಂಟ್. ಏನ್ ಮಾತಾಡ್ತೀರಾ ನೀವೆಲ್ಲ? ಎಜುಕೇಟೆಡ್ಸ್ ಆಗಿ ಯಾವಾಗ್ಲೂ ಏನೋ ಒಂದ್ ಹೇಳ್ತಿರ್ತೀರಾ ಅಲ್ವಾ, ಬದ್ನಾಗೆಲ್ಲ ಏನಾರೋ ಒಂದ್ ಹೇಳ್ತೀಯ ಮೌಲ್ಯ ನೀನು ಅಂತ. ಅದಕ್ಕೆ ಮತ್ತೆ ಅಗೇನ್ ಐ ವಿಲ್ ಬಿ ದ ರೆಸ್ಪಾನ್ಸಿಬಲ್. ನೀನ್ ಟೇಕ್ ಕೇರ್ ಮಾಡಬೇಕಾಗಿತ್ತು ಅಂತ ಅಲ್ಲಿಗೆ ಬರ್ತದೆ, ನೀ ಹೇಳ್ಬೇಕಾಗಿತ್ತು. ಓಕೆ, ಆಲ್ ಈಸ್ ವೆಲ್. ಓಕೆ, ಇನ್ನೊಂದು 2-3 ವೀಕ್ಸ್ ಹೋಲ್ಡ್ ಮಾಡಿ, ಫುಲ್ ರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ. ಜಸ್ಟ್ ಆ ಟೆನ್ಷನಲ್ಲಿ ಮಾತಾಡ್ಕೊಂಡು ನಾವು ಮೌಲ್ಯಂದು ಬ್ಯಾಗೇ ಬಿಟ್ಬಿಟ್ಟಿದ್ದೀವಿ, ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಮತ್ತೆ ಫೋನ್ ಮಾಡಿದ್ರು, ಟೆನ್ಷನಲ್ಲಿ ಮರ್ತಿ ಎತ್ತಿಡ್ಕೊಬಿಟ್ಟಿದ್ರು ಅವರು. ಅದು ಫೋನ್ ಎಲ್ಲ ಬೇರೆ ಇದೆ ಅಲ್ಲ, ಬ್ಯಾಗ್ ಬಿಟ್ಬಿಟ್ಟು ಬಂದಿದ್ದೀವಿ. ಟೆನ್ಷನ್ ಏನು ಮಾಡೋಕ್ಕಾಗಲ್ಲ. 3 ದಿನ ಪೇನ್ ಇರುತ್ತಂತೆ ಬಿಡು, ಹುಚ್ಕೊಂತವಳು. 3 ದಿನ ರೆಸ್ಟ್ ಮಾಡಮ್ಮ. ಯಪ್ಪ ದೇವಿ, ಅವಳನ್ನ ಇಟ್ಕೊಂಡು ಏನೇನೋ ಕನಸು ಕಾಣ್ತಾ ಇದ್ದೀವಿ. ಏನು ಹಾಗೆ ಮತ್ತೆ ಸ್ಟೈಲ್ ಮಾಡ್ತಾ ಇದ್ದೀರಾ ಸರ್? ವಾ, I have bought you some. Yay! Super!
ಮಮ್ಮಿ ತಗೋ ಇದನ್ನ. ಇಲ್ಲೋಡು ಯಾರಿವನು ಡ್ರೀಮ್ ಬಾಯ್. ಯೇ ಅಲ್ಲ ಅಮ್ಮ ಮತ್ತು ಸಮ ಮಾಡಿ ವಾ. ಸೂಪರ್ ಸೂಪರ್. ಹಾಕೊಳಪ್ಪ ತಗೋ ಮಮ್ಮಿ. 3 ಅವರ್ ಕಾದಿದೆ ಹಾಸ್ಪಿಟ್ಲಲ್ಲಿ ಬೈ. ಹಾಕ್ತೀನಿ ಕಂಡೆ ಆಟ ಆಡ್ತಿರೋದಲ್ಲ. ಏಯ್ ಅಪ್ಪ ಹಿಂಗಿಂಗ್ ತೆಗೆದು ಕೊಡ್ರಿ. ಊಟ ಎಲ್ಲ ಮುಗಿಸ್ಕೊಂಡು ನಂತ ಮೂಲೆಯೊಂದು ಹೊರಡ್ತಾ ಇದೀವಿ. ಬಾ ಪಾಪ ಹೊರಡೋಣ, ಟೈಮ್ ಆಯಿತು. ಏನು ಹಾಂ ಏನು ಲುಕ್? ನೀವು ಅರಿವು ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಬನ್ನಿ. ನಾಳೆ ಕೆಲಸಗಳು ಸಿಕ್ಕಾಬಿಟ್ಟೆ ಐತೆ ಪಾಪ. ಎಲ್ಲ ಬ್ಯಾಲೆನ್ಸ್ ಉಳ್ಕೊಂತೈತೆ. ಓಕೆ ಓಕೆ ಅಲ್ಲ? ಸರಿ ಆಯ್ತು. ಸುಬಿ ಬಾಯ್. ಹೊರಟ ಅಮ್ಮ ಅದನ್ನ ಬೇಕಿಲ್ಲ. ಹುಷಾರಿ, ಹಾಪ. ನಿಧಾನಕ್ಕೆ ಹೋಗಿ. ಓಕೆ ಬಾಯ್. ತಿಂಡಿ ಅಷ್ಟೊತ್ತಿಗೆ ಬನ್ನಿ, ತಿಂಡಿ ಆದ್ಮೇಲೆ ಬನ್ನಿ. ಆಯ್ತು. ಇವತ್ತಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆ್ಯಂಡ್ ಡಾಕ್ಟರ್ ಹೇಳಿದ್ದು ಎಲ್ಲ ಕೇಳಿ ಸಿಕ್ಕಾಪಟ್ಟೆ ಅಪ್ಸೆಟಾಗಿ ಈಗ ಬೆಳಗ್ಗೆ ಎದ್ದಿದ್ದೀನಿ. ಸೊ ಎಂಡ್ ಕಾರ್ಡ್ ಕೊಟ್ಟಿರಲಿಲ್ಲ ನೆನೆ. ಇದಾಗಿತ್ತು ಇವತ್ತಿನ ವಿಡಿಯೋ ಟೆಲಿಂಗ್ಸ್. ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಸಪೋರ್ಟ್. ನಿಮ್ದೆಲ್ಲ ಸಪೋರ್ಟ್ ಇದೆ, ನಿಮ್ಮ ಲವ್ ಕೇರ್ ಇದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ.